ದ್ವಾರ ಇದೆಯಲ್ಲ, ಈ ದ್ವಾರದಿಂದ ಒಳ ಬಂದರೆ ಈ ಪ್ರಾಂಗಣವನ್ನು ಪೌಳಿ ರಾಜ ನಿರ್ಮಿಸಿದ್ದು. ಇದರ ವಿಶಿಷ್ಟತೆ ಏನು ಅಂತಂದರೆ ಈ ಪೌಳಿಯಿಂದಲೇ ನಾವು ಶಿವನನ್ನು ಪ್ರದಕ್ಷಿಣೆ ಮಾಡಬಹುದು ಗುಹಾಂತರ ಮೂಲಕ. ಆದರೆ ಕಾರಣಾಂತರದಿಂದ ಆ ಗುಹೆಯನ್ನು ಮುಚ್ಚಿದ್ದಾರೆ. ಇನ್ನು ಇದನ್ನು ದಾಟಿ ನಾವು ಮುಂದೆ ಸಾಗಿದ್ರೆ ಸಿಗ್ತಕ್ಕಂಥದ್ದು ತ್ರಿಶಂಕು ಕಟ್ಟಿಸಿದಂಥ ಗರ್ಭಗುಡಿ. ಅದನ್ನು ನಾವು ಈಗ ದರ್ಶನ ಮಾಡೋಣ. ಸಾಮಾನ್ಯವಾಗಿ ನಾವು ಶಿವನ ದೇವಾಲಯಗಳಲ್ಲಿ ಅದರ ಅಭಿಮುಖಕ್ಕೆ ನಾವು ನಂದಿಯನ್ನು ಕಾಣ್ತೀವಿ. ಆದರೆ ಇಲ್ಲಿ ವಿಶೇಷವಾಗಿ 3 ನಂದಿಗಳನ್ನು ಕಾಣ್ತೀವಿ. ಪೌಳಿ ರಾಜ, ಚೌಳರಾಜ, ತ್ರಿಶಂಕು, ಈ 3 ಜನರು ನಿರ್ಮಿಸಿದ ದೇವಸ್ಥಾನವಾದ್ದರಿಂದ ಶಿವನ ಅಭಿಮುಖಕ್ಕೆ 3 ನಂದಿಗಳನ್ನಿಟ್ಟು ಪೂಜಿಸಲಾಗ್ತಾ ಇದೆ. ಈ ಭಾಗವನ್ನು ನಿರ್ಮಿಸಿದ್ದು ತ್ರಿಶಂಕು ಮಹಾರಾಜರಂತೆ. ತ್ರಿಶಂಕು ಅಂದರೆ ಶ್ರೀರಾಮಚಂದ್ರನ ವಂಶಜ. ಅವನೇ ಪ್ರತಿಷ್ಠಾಪಿಸಿದ್ದು ಈ ಈಶ್ವರನನ್ನ ಅಂತ ಹೇಳ್ತಾರೆ. ಶಿವಾಯ ನಮಃ. ಜಾಂಬುವಂತ ದೇವರು ಬಂದು ತಪಸ್ಸು ಮಾಡಿದ್ದರಿಂದ ಜಂಬೂನಾಥೇಶ್ವರ ಅಂತಲೇ ಪ್ರಸಿದ್ಧವಾಯಿತು ಈ ಕ್ಷೇತ್ರ. ಇದು ಹೊಸಪೇಟೆಯ ಜಂಬೂನಾಥನ ಮಹಿಮೆ. ಹರಕೆ ಈಡೇರಿಸುವಂತಹ ಈ ಕಾಂಚನ ತೀರ್ಥದ ಮಹತ್ವವನ್ನು ತಿಳಿಬೇಕಂತಂದ್ರೆ ನೀವು ಇಲ್ಲಿಗೆ ಬರಬಹುದು. ಮತ್ತೆ ಮುಂದಿನ ವಾರ ಇನ್ನೊಂದು ದೇಗುಲದ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.